Hello everyone, welcome back to my channel NCRT series. Let's start with today's Hindu news analysis. First article, WhatsApp approaches Delhi High Court to challenges new IT rules. ಸೊ ಫೆಬ್ರವರಿಯಲ್ಲಿ ಇಂಡಿಯಾ IT ರೂಲ್ಸ್ನ ತಂದಿತ್ತು. IT ರೂಲ್ಸ್ ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ರೂಲ್ಸ್ 2021. ಸೊ ಇದರಲ್ಲಿ ಸೋಷಿಯಲ್ ಮೀಡಿಯಾ ಇದೆ ಮತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಮತ್ತು OTT ಪ್ಲ್ಯಾಟ್ಫಾರ್ಮ್ಸ್. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಅಂದರೆ ಯಾವ್ಯಾವ ಬರುತ್ತೆ? ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ. ಮತ್ತು OTT ಪ್ಲ್ಯಾಟ್ಫಾರ್ಮ್ಸ್ ಅಂದರೆ ಓವರ್ ದ ಟಾಪ್ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಅಮೆಝಾನ್, ನೆಟ್ಫ್ಲಿಕ್ಸ್ ಈ ಥರ ಪ್ಲ್ಯಾಟ್ಫಾರ್ಮ್ಸ್. ಸೊ ಈ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇರುವಂಥ ಕಂಟೆಂಟ್ ಮೇಲೆ ರೆಸ್ಟ್ರಿಕ್ಷನ್ ಹಾಕೋದಾಗಿ ಗವರ್ಮೆಂಟ್ ಹೇಳಿತ್ತು. ಸೊ ಈಗೇನು ಸೋಷಿಯಲ್ ಮೀಡಿಯಾದಲ್ಲಿ ಏನಂದರೆ, ಫಾರ್ ಎಕ್ಸಾಂಪಲ್ ಈಗ ವಾಟ್ಸಪ್ಪಲ್ಲಿ ಒಂದು ರ್ಯಾಂಡಮ್ ಮೆಸೇಜಸ್ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗ್ತಾ ಇರೋವಂಥದ್ದು. ಸೊ ಈ ಮೆಸೇಜ್ ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಫೈಂಡಿಂಗ್ ದ ಆರಿಜಿನೇಟರ್. ಸೊ ಈ ಮೆಸೇಜ್ ಆರಿಜಿನ್ ಎಲ್ಲಾಗಿದೆ ಅವ್ರ ಬಗ್ಗೆ ಫಸ್ಟು ಸರ್ಚ್ ಮಾಡುವಂಥದ್ದು. ಆಮೇಲೆ ಅಪಾಯಿಂಟ್ ಗ್ರೇವಿನ್ಸ್ ಆಫೀಸರ್ನ ಅಪಾಯಿಂಟ್ ಮಾಡಬೇಕಾಗತ್ತೆ. ಸೊ ದಟ್ ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂಥ ಎನಿ ಕಂಪ್ಲೇಂಟ್ಸ್ ಏನೇ ಇದ್ದರೂ ಇವ್ರಿಗೆ ಕಂಪ್ಲೇಂಟ್ ಮಾಡೋದಕ್ಕೋಸ್ಕರ 15 ಡೇಸಲ್ಲಿ ಅದನ್ನು ರಿಸಾಲ್ವ್ ಮಾಡೋದಕ್ಕೋಸ್ಕರ ಒಬ್ಬರು ಗ್ರೇವಿನ್ಸ್ ಆಫೀಸರ್ಸ್ನ ಅಪಾಯಿಂಟ್ ಮಾಡ್ಕೊಬೇಕಾಗತ್ತೆ. ಮತ್ತು OTT ಪ್ಲ್ಯಾಟ್ಫಾರ್ಮ್ಸ್ ಅವರು ಕಂಟೆಂಟ್ನ ಯಾವ ಏಜ್ ಅವ್ರಿಗೆ ಯಾವ ಕಂಟೆಂಟ್ನ ಡಿಸ್ಪ್ಲೇ ಮಾಡಬೇಕು ಅನ್ನೋದನ್ನು ಕೂಡ ಅವರು ಚಾನಲೈಸ್ ಮಾಡಬೇಕಾಗತ್ತೆ. ಮತ್ತು ಫೆಬ್ಬಲ್ಲಿ ಈ ರೂಲ್ಸ್ನ ತಂದಿತ್ತು ಗೌರ್ಮೆಂಟ್. ಬಟ್ ಇದುವರೆಗೂ ಯಾವುದೇ ಪ್ಲ್ಯಾಟ್ಫಾರ್ಮ್ಸ್ ಕೂಡ ಈ ರೂಲ್ಸ್ನ ಆ್ಯಕ್ಸೆಪ್ಟ್ ಮಾಡದೇ ಇರೋ ಕಾರಣ ಇಂಡಿಯಾ ಹೇಳಿದ್ದು ಈ ಪ್ಲ್ಯಾಟ್ಫಾರ್ಮ್ಸ್ ಏನಿದೆ ಇದನ್ನು ಬ್ಯಾನ್ ಮಾಡ್ತೀವಿ ಇಂಡಿಯಾದಲ್ಲಿ ಅಂತ. ಸೊ ಆಗ ವಾಟ್ಸಪ್ ಡೆಲ್ಲಿ ಹೈಕೋರ್ಟ್ ಹತ್ರ ಹೋಗಿ ಹೇಳಿರುವಂಥದ್ದು, ನಾವು ಈ ಥರ ಆರಿಜಿನ್ನ ಫೈಂಡ್ ಔಟ್ ಮಾಡೋದು ಅದೇನಾಗುತ್ತೆ, ಅದು ರೈಟ್ಸ್ನ ವೈಲೇಟ್ ಮಾಡುತ್ತೆ. ಬಿಕಾಸ್ ರೈಟ್ ಟು ಪ್ರೈವಸಿನ ಪ್ರಾಮಿಸ್ ಮಾಡೋದು ಈ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ಸ್. ಸೊ ಈಗ ನಾವು ಇದನ್ನು ಆರಿಜಿನೇಟರ್ ಯಾರು ಅಂತ ಫೈಂಡ್ ಔಟ್ ಮಾಡಿದ್ರೆ ಅದು ರೈಟ್ನ ವೈಲೇಟ್ ಮಾಡಿದಾಗುತ್ತೆ ಅಂತ ವಾಟ್ಸಪ್ ಡೆಲ್ಲಿ ಹೈಕೋರ್ಟ್ ಹತ್ರ ಹೇಳಿರುವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ಸೈಕ್ಲೋನ್ ಯಾಸ್ ಮೇಕ್ಸ್ ಲ್ಯಾಂಡ್ಫಾಲ್ ಇನ್ ಬಾಲಾಸೋರ್, ಟ್ರಿಗರ್ಸ್ ಹೆವಿ ಡ್ಯಾಮೇಜ್. ಸೊ ಸೈಕ್ಲೋನ್ ಯಾಸಿಂದ ಲ್ಯಾಂಡ್ಫಾಲ್ ಆಗಿರುವಂಥದ್ದು ಒಡಿಸ್ಸಾದಲ್ಲಿ. ಇದರಿಂದ ಟೋಟಲ್ 5 ಪರ್ಸನ್ಸ್ ಡೆತ್ ಆಗಿದೆ. 4 ಒಡಿಸ್ಸಾದಲ್ಲಿ ಆ್ಯಂಡ್ 1 ವೆಸ್ಟ್ ಬೆಂಗಾಲಲ್ಲಿ ಆಗಿರುವಂಥ ಡೆತ್. ಸೊ ಸೈಕ್ಲೋನ್ ಯಾಸ್ ಬೇ ಆಫ್ ಬೆಂಗಾಲಲ್ಲಿ ಆರಿಜಿನೇಟ್ ಆಗಿರುವಂಥದ್ದು ಮತ್ತು ಇದು ಒಂದು ಟ್ರಾಪಿಕಲ್ ಸೈಕ್ಲೋನ್. ಸೊ ಟ್ರಾಪಿಕಲ್ ಸೈಕ್ಲೋನ್ ಅಂದ್ರೇನು? ಇಕ್ವೇಟರ್ ಆದರೆ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಇಫ್ ದಿಸ್ ಇಸ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಸೊ ಈ 2 ರೀಜನ್ ಮಧ್ಯ ಆರಿಜಿನೇಟ್ ಆಗುವಂಥ ಸೈಕ್ಲಾನ್ನ ಟ್ರಾಪಿಕಲ್ ಸೈಕ್ಲಾನ್ ಅಂತ ಕರೀತಾರೆ. ಮತ್ತು ಯಾಸ್ ಸೈಕ್ಲಾನ್ ಹೆಸರು ಕೊಟ್ಟಿದ್ದು ಓಮನ್ ಕಂಟ್ರಿ. ಅದರ ಅರ್ಥ ಬಂದು ಟ್ರೀ ವಿಚ್ ಆಸ್ ಅ ಫ್ರೇಗ್ರೆನ್ಸ್. ಸೊ ಟ್ರೀ ವಿತ್ ಅ ಫ್ರೇಗ್ರೆನ್ಸ್ ಅಂತ. ಮತ್ತು ಪ್ರೀವಿಯಸ್ ಡೇಸಲ್ಲಿ ನಾವು ಸೈಕ್ಲೋನ್ ತೌತೆ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಆ ತೌತೆ ಹೆಸರು ಕೊಟ್ಟಿದ್ದು ಮಯನ್ಮಾರ್ ಕಂಟ್ರಿ. ಅದರ ಅರ್ಥ ಬಂದು ಪಲ್ಲಿ ಆ್ಯಂಡ್ ಅದು ಕೂಡ ಟ್ರಾಪಿಕಲ್ ಸೈಕ್ಲಾನ್. ನೆಕ್ಸ್ಟ್ ಆರ್ಟಿಕಲ್, ಪ್ಯಾನೆಲ್ ಟು ಇನ್ವೆಸ್ಟಿಗೇಟ್ ಚಾರ್ಜಸ್ ಆಫ್ ಇಲೀಗಲ್ ಕನ್ಸ್ಟ್ರಕ್ಷನ್ ಇನ್ ಮೇಕೆದಾಟು. ಸೊ ಮೇಕೆದಾಟು ಇರೋದು ನಮ್ಮ ಕರ್ನಾಟಕದಲ್ಲಿ ಆ್ಯಂಡ್ ಅಲ್ಲಿರುವಂಥ ಕಾವೇರಿ ನದಿ ಹತ್ರ ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ಸೊ ಆ ಡ್ಯಾಮ್ ಕನ್ಸ್ಟ್ರಕ್ಷನ್ ಏನಿದೆ ಅದು ಇಲೀಗಲ್ ಅಂತ ಅದ್ರ ಅಗೇನ್ಸ್ಟ್ ಅಲಿಗೇಷನ್ಸ್ ಆಗಿದೆ. ಸೊ ಆದ ಕಾರಣ NGT ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು ಒಂದು ಜಾಯಿಂಟ್ ಕಮಿಟಿನ ಅಪಾಯಿಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ವಿಚಾರಣೆ ಮಾಡೋದಕ್ಕೋಸ್ಕರ. ಸೊ ಅವ್ರೇನು ಮಾಡ್ತಾರೆ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಇವ್ರು ಸ್ಟಡಿ ಮಾಡಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಅಂದರೆ ಯಾವುದೇ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅದು ಎನ್ವಿರಾನ್ಮೆಂಟ್ಗೆ ಎಫೆಕ್ಟ್ ಆಗುತ್ತಾ ಆಗಲ್ವ ಅಂತ. ಎಫೆಕ್ಟ್ ಆಗೋದಾದರೆ ಪ್ರಾಜೆಕ್ಟ್ನ ಅಲ್ಲೇ ಡ್ರಾಪ್ ಮಾಡಲಾಗತ್ತೆ. ಎಫೆಕ್ಟ್ ಇಲ್ಲ ಅಂದರೆ ಪ್ರಾಜೆಕ್ಟ್ ಕಂಟಿನ್ಯೂ ಮಾಡ್ಬೋದು. ಇನ್ ಕೇಸ್ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಅಲ್ಲಿರುವಂಥ ಎನ್ವಿರಾನ್ಮೆಂಟ್ಗೆ ಏನಾದರೂ ಎಫೆಕ್ಟ್ ಆದಲ್ಲಿ ಅದ್ರ ಕಂಪೆನ್ಸೇಷನ್ಸ್ನ ರೆಸ್ಪಾನ್ಸಿಬಲ್ ರೆಪ್ರೆಸೆಂಟೇಟಿವ್ಸ್ ಯಾರಿರ್ತಾರೆ ಅದು ಅವ್ರು ರೆಸ್ಪಾನ್ಸಿಬಲ್ ಆಗಿರುತ್ತೆ ಕಂಪೆನ್ಸೇಷನ್ಸ್ ಫುಲ್ಫಿಲ್ ಮಾಡುವಂಥದ್ದು. ಸೊ ನಾವು NGT ಬಗ್ಗೆ ನೋಡೋಣ. NGT ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಸೊ ದಿಸ್ ವಾಸ್ ಸೆಟ್ ಅಪ್ ಅಂಡರ್ ದ NGT ಆ್ಯಕ್ಟ್ 2010. ಸೊ ಏನಕ್ಕೋಸ್ಕರ? ಫಾರ್ ಪ್ರೊಟೆಕ್ಷನ್ ಆ್ಯಂಡ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಆ್ಯಂಡ್ ಅದರ್ ನ್ಯಾಚುರಲ್ ರಿಸೋರ್ಸಸ್. ಸೊ ಫಾರೆಸ್ಟ್ ಬೇರೆ ನ್ಯಾಚುರಲ್ ರಿಸೋರ್ಸಸ್ದು ಪ್ರೊಟೆಕ್ಷನ್ ಕನ್ಸರ್ವೇಷನ್ಗೋಸ್ಕರ ಅಂತ ಲಾಂಚ್ ಮಾಡಿರುವಂಥದ್ದು NGT. ಆ್ಯಂಡ್ with the establishment of the NGT, India became the 3rd country in the world to set up a specialized environment tribunal only after Australia and New Zealand. So NGT ಏನು ಎಸ್ಟಾಬ್ಲಿಷ್ ಮಾಡಿದೆ ಇಂಡಿಯಾ. ಸೊ ಇಂಡಿಯಾ ಬಿಕಮ್ಸ್ ದ 3rd country. ಫಸ್ಟು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಆ್ಯಂಡ್ ಇಂಡಿಯಾ ಬಿಕಮ್ಸ್ ದ ಫಸ್ಟ್ ಡೆವಲಪಿಂಗ್ ಕಂಟ್ರಿ. ಬಿಕಾಸ್ ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲ್ಯಾಂಡ್ ಡೆವಲಪ್ಡ್ ಕಂಟ್ರಿ ಆಗಿದೆ. ಸೊ ಆವಾಗ ಇಂಡಿಯಾ 3rd ಲಿಸ್ಟಲ್ಲಿ ಬರುತ್ತೆ. ಡೆವಲಪಿಂಗ್ ಕಂಟ್ರೀಸಲ್ಲಿ ಬಂದಾಗ ಇಂಡಿಯಾ ಫಸ್ಟಲ್ಲಿ ಬರುತ್ತೆ. ಆ್ಯಂಡ್ ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಚೇರ್ಪರ್ಸನ್, ಜುಡಿಷಿಯಲ್ ಮೆಂಬರ್ಸ್ ಆ್ಯಂಡ್ ದ ಎಕ್ಸ್ಪರ್ಟ್ ಮೆಂಬರ್ಸ್. ಆ್ಯಂಡ್ ಇವರೆಲ್ಲ 5 years ದೇ ಕ್ಯಾನ್ ಹೋಲ್ಡ್ ದ ಆಫೀಸ್. ಅದಾದಮೇಲೆ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಇವ್ರು ಮತ್ತೆ ರಿಪ್ಲೇಸ್ ಆಗಲ್ಲ. ಆ್ಯಂಡ್ ಚೇರ್ಪರ್ಸನ್ನ ಸೆಂಟ್ರಲ್ ಗವರ್ನಮೆಂಟ್ ವಿತ್ CGI ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರ ಕನ್ಸಲ್ಟೇಷನ್ ಮೇಲೆ ಇದಕ್ಕೆ ಚೇರ್ಪರ್ಸನ್ನ ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟ್ ಆರ್ಟಿಕಲ್, ಸುಬೋಧ್ ಕುಮಾರ್ ಜೈಸ್ವಾಲ್ ಟೇಕ್ಸ್ ಚಾರ್ಜ್ ಆ್ಯಸ್ ಅ CBI ಚೀಫ್. ಸೊ ನಾವು ಪ್ರೀವಿಯಸ್ ಅನಾಲಿಸಿಸಲ್ಲಿ ನೋಡಿದ್ವಿ CGI ಮತ್ತು
ಸೆಂಟ್ರಲ್ ಗವರ್ನಮೆಂಟ್ CBI ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಯಾರು ನಾಮಿನೇಟ್ ಆಗಿದ್ರು ಅದ್ರ ಬಗ್ಗೆ ಕೂಡ ನಾವು ನೋಡಿದ್ವಿ. ಇವಾಗ ಸುಬೋಧ್ ಕುಮಾರ್ ಜೈಸ್ವಾಲ್ ಅವರು CBI ಆಗಿ ಸೆಲೆಕ್ಟ್ ಆಗಿರುವಂಥದ್ದು. ಇವರು 1985 ಬ್ಯಾಚ್ IPS ಆಫೀಸರ್. ಸೊ ನಾವು CBI ಬಗ್ಗೆ ನೋಡೋಣ. CBI ಲಾಂಚ್ ಆಗಿದ್ದು 1963 CBI ಅಂದರೆ ದ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಸೊ ಇದ್ರ ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರೀವೆನ್ಸಸ್ ಆ್ಯಂಡ್ ಪೆನ್ಷನ್ಸ್. ಹೆಡ್ ಮಾಡಿರುವಂಥವ್ರು ಡೈರೆಕ್ಟರ್. ಇದೊಂದು ಸ್ಟಾರ್ಟಿಂಗಲ್ಲಿ ಸೆಟಪ್ ಮಾಡಿದ್ದು ಗೌರ್ಮೆಂಟಲ್ ಕರಪ್ಷನ್ ಏನಿದೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೋಸ್ಕರ. ಅದಾದಮೇಲೆ 1965 ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಇವಾಗ ಇದು ಮಲ್ಟಿ ಏಜೆನ್ಸಿ ಇಲ್ಲ ಇಂಟರ್ನ್ಯಾಷನಲ್ ಕೇಸಸ್, ಮಲ್ಟಿ ಸ್ಟೇಟ್ ಆರ್ಗನೈಸ್ಡ್ ಕ್ರೈಮ್, ಈ ಕ್ರೈಮ್ಸ್ ಈ ಕೇಸಸ್ನು ಕೂಡ ಇದು ಇನ್ವೆಸ್ಟಿಗೇಟ್ ಮಾಡುತ್ತೆ. ಆ್ಯಂಡ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಏನಿದೆ ಅದು CBIಗೆ ಅಪ್ಲೈ ಆಗಿಲ್ಲ, ದಟ್ ಈಸ್ ಎಕ್ಸಾಮ್ಟೆಡ್ ಫ್ರಮ್ ದಿಸ್ ಪ್ರಾವಿಷನ್. ಹೆಡ್ ಕ್ವಾರ್ಟರ್ ಇರೋದು ನ್ಯೂ ಡೆಲ್ಲಿಲಿ. And the director of the CBI is appointed as per the section 4A of the Delhi Special Police Establishment Act of 1946. ಈ ಆರ್ಟಿಕಲಲ್ಲಿ ನಾವು NCLT ಬಗ್ಗೆ ನೋಡೋಣ. ಸೊ NCLT ಅಂದರೆ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್. ಇಟ್ ಹೋಲ್ಡ್ಸ್ ದ ಪ್ರೈಮರಿ ಜುರಿಸ್ಡಿಕ್ಷನ್ ಆನ್ ದ ಕೇಸಸ್ ಆಫ್ ಇನ್ಸಾಲ್ವೆನ್ಸಿ ಆ್ಯಂಡ್ bankruptcy. NCLT accepts and analyzes the evidence from the creditors or the debtors, and NCLT collects facts and evidences. Next article, amid second wave, Modi completes 7 years as a prime minister. So heading ಅಲ್ಲಿ ಇರೋ ಹಾಗೆ ಮೋದಿ ಅವರು 7 years as a prime minister, 7 years ಕಂಪ್ಲೀಟ್ ಆಗಿದೆ as a prime minister. PM pays tribute to the frontline workers. ಸೊ ವೇಸಾ ಗ್ಲೋಬಲ್ ಸೆಲೆಬ್ರೇಷನ್ಸ್, ಬುದ್ಧ ಪೂರ್ಣಿಮ ದಿನ ವೇಸಾ ಗ್ಲೋಬಲ್ ಸೆಲೆಬ್ರೇಷನ್ಸ್ ಏನಾಗ್ತಾ ಇತ್ತು ಆವಾಗ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಫ್ರಂಟ್ಲೈನ್ ವರ್ಕರ್ಸ್ಗೆ ಟ್ರಿಬ್ಯೂಟ್ ಕೊಟ್ಟಿರುವಂಥದ್ದು. ಸೊ ನಾವು ಬುದ್ಧ ಪೂರ್ಣಿಮಾ ಬಗ್ಗೆ ನೋಡೋಣ. ದ ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ ದ ವರ್ಚುವಲ್ ವೇಸಾ ಗ್ಲೋಬಲ್ ಸೆಲೆಬ್ರೇಷನ್ಸ್ ಆನ್ ದ ಬುದ್ಧ ಪೂರ್ಣಿಮಾ. ಆ್ಯಂಡ್ ಈವೆಂಟ್ ಆರ್ಗನೈಸ್ ಮಾಡಿದಂಥವ್ರು ಮಿನಿಸ್ಟ್ರಿ ಆಫ್ ಕಲ್ಚರ್, ದ ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಕಾನ್ಫೆಡರೇಷನ್ ಅವ್ರ ಕೊಲಾಬರೇಷನ್ ಜೊತೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಇದನ್ನು ಆರ್ಗನೈಸ್ ಮಾಡಿದಂಥವ್ರು. ಇದರಲ್ಲಿ ಬುದ್ಧಿಸ್ಟ್ ಸಂಘದ ಸುಪ್ರೀಂ ಹೆಡ್ಸ್ ಆಲ್ ಓವರ್ ದ ವರ್ಲ್ಡ್ ಪಾರ್ಟಿಸಿಪೇಟ್ ಮಾಡಿದರು. ಆ್ಯಂಡ್ ಬುದ್ಧ ಪೂರ್ಣಿಮಾ ಇದೇನಕ್ಕೆ ಸೆಲೆಬ್ರೇಟ್ ಮಾಡೋದು ಅಂದರೆ ಗೌತಮ ಬುದ್ಧ ಅವ್ರ ಜನ್ಮದಿನದಂದು ಇದನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ. ಆ್ಯಂಡ್ ಗೌತಮ ಬುದ್ಧ ಯಾರು, ಈಸ್ ದ ಫೌಂಡರ್ ಆಫ್ ದ ಬುದ್ಧಿಸಮ್. ಆ್ಯಂಡ್ ಈ ದಿನನ ವೇಸಾಕ್ ಅಂತ ಕೂಡ ಕರೀತಾರೆ. ಏನಕ್ಕಂದರೆ ಬುದ್ಧಿಸಮ್ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದೆ ನಮ್ಮ ಸೊಸೈಟಿಗೆ, ಆದ ಕಾರಣ ಇದನ್ನು UN ಡೆಸಿಗ್ನೇಟೆಡ್ ಡೇ ಅಂತ ಕರೀತಾರೆ 1999. ಆ್ಯಂಡ್ ಇದನ್ನು ವೇಸಾಕ್ ಅಂತ ಕೂಡ ಕರೀತಾರೆ. ಇದನ್ನು ಟ್ರಿಪಲ್ ಬ್ಲೆಸ್ ಡೇ ಅಂತ ಕನ್ಸಿಡರ್ ಮಾಡ್ತಾರೆ. ಏನಕ್ಕಂದರೆ ಗೌತಮ ಬುದ್ಧ ಅವ್ರ ಜನ್ಮದಿನ, ಅವ್ರದ್ದು ಎನ್ಲೈಟ್ಮೆಂಟ್ ಪಡ್ಕೊಂಡಿದ್ದ ದಿನ ಮತ್ತು ಮಹಾಪರಿನಿರ್ವಾಣ. ಇಲ್ಲಿ ಈ ದಿನ ಎಷ್ಟೊಂದು ಡಿವೋಟೀಸ್ ಮಹಾಬೋಧಿ ಟೆಂಪಲ್ ಅದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಬೋಧ್ ಗಯಾ ಬಿಹಾರಲ್ಲಿರುವಂಥದ್ದು. ಸೊ ಈ ದಿನ ಆ ಟೆಂಪಲ್ನ ವಿಸಿಟ್ ಮಾಡ್ತಾರೆ. ನೆಕ್ಸ್ಟ್ ಆರ್ಟಿಕಲ್. ಸೊ ಈ ಆರ್ಟಿಕಲಲ್ಲಿ ನಾವು ವಿಲ್ ಲರ್ನ್ ಅಬೌಟ್ ಕ್ವಾಡ್. ಸೊ ಕ್ವಾಡ್ ಅಂದರೆ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್. ಸೊ ಇಸ್ ದ ಇನ್ಫಾರ್ಮಲ್ ಸ್ಟ್ರಾಟಜಿಕ್ ಡೈಲಾಗ್ ಬಿಟ್ವೀನ್. ಸೊ ಕ್ವಾಡಲ್ಲಿರುವಂಥ ಕಂಟ್ರೀಸ್ ಯಾವ್ಯಾವುದು, ಇಂಡಿಯಾ, USA, ಜಪಾನ್ ಆ್ಯಂಡ್ ಆಸ್ಟ್ರೇಲಿಯಾ. ಆಬ್ಜೆಕ್ಟಿವ್ ಏನು, ಟು ಸಪೋರ್ಟ್ ಅ ಫ್ರೀ, ಓಪನ್ ಆ್ಯಂಡ್ ಪ್ರಾಸ್ಪರಸ್ ಇಂಡೋ ಪೆಸಿಫಿಕ್ ರೀಜನ್. ಬಿಕಾಸ್ ಅಲ್ಲಿ ಚೈನಾ ಜಾಸ್ತಿ ಕಂಟ್ರೋಲ್ ತೊಗೊಳಕ್ಕೆ ಟ್ರೈ ಮಾಡ್ತಿದ್ದ ಕಾರಣ ಈ ಕ್ವಾಡ್ನ ಈ 4 ದೇಶ ಸೇರಿಕೊಂಡು ಅಲ್ಲಿ ಒಂದು ಫ್ರೀ, ಓಪನ್ ಆ್ಯಂಡ್ ಪ್ರಾಸ್ಪರಸ್ ಇಂಡೋ ಪೆಸಿಫಿಕ್ ರೀಜನ್ ಮಾಡೋದಕ್ಕೋಸ್ಕರ ದೇ ಆರ್ ವರ್ಕಿಂಗ್. ಆ್ಯಂಡ್ ಈ ಐಡಿಯಾ ಬಂದಿದ್ದು ಫಸ್ಟು ಜಾಪನೀಸ್ ಪ್ರೈಮ್ ಮಿನಿಸ್ಟರ್ ಶಿಂಜೋ ಆಬೆ 2007 ಈ ಐಡಿಯಾ ಕೊಟ್ಟಂಥವ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್. Please do like, share and subscribe my channel NCERT series, and do press the bell icon to get the notification as soon as I upload any of the videos. Thank you so much.